ಅಹೋರಾತ್ರಿ ರಸ್ತೆಗಿಳಿದ ರೈತರು. ರೈತ ಸಂಘಟನೆಯಿಂದ ಅಹೋರಾತ್ರಿ ಪ್ರತಿಭಟನೆ. ಅಥಣಿಯಲ್ಲಿ ತಡರಾತ್ರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಕಬ್ಬಿನ ಬಿಲ್ ನಿಗದಿಪಡಿಸುವಂತೆ ಅಹೋರಾತ್ರಿ ಸತ್ಯಾಗ್ರಹ. ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ. ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ. ಎಚ್ ಶಿವರಾಮೇಗೌಡರ ಬಣ. ಶಿವಯೋಗಿ ವಿರುದ್ಧದಲ್ಲಿ ಜತ್ತ ಜಾಂಬೋಟಿ, ಸಂಕೇಶ್ವರ, ಜೀವರ್ಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಪ್ರತಿಭಟನೆಯಲ್ಲಿ 60ಕ್ಕೂ ಹೆಚ್ಚು ರೈತರು ಭಾಗಿ. ಸೇನೆಗೆ ಎಣ್ಣೆ ಬರಲಿ, ಕಬ್ಬಿನ ಬೆಲೆ ಬೇಕೇ ಬೇಕು. ಜೈ ಜವಾನ್ ಜೈ ಕಿಸಾನ್, ಬೇಕೇ ಬೇಕು. ಎಣ್ಣೆ ಬರಲಿ, ಜೈ ಜವಾನ್ ಜೈ ಕಿಸಾನ್, ಕಬ್ಬಿನ ಬೆಲೆ ಕರ್ನಾಟಕ ರೈತರಿಗೆ ಎಲ್ಲ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬರಲಿ. ಸರ್ಕಾರಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಯಾವುದೇ ರೈತರು ಕಮಿಷನ್ ಕೇಳ್ತಾ ಇಲ್ಲ. ನಮ್ಮ ರೈತರ ಬೆವರು ಅನ್ನೋದು ಸ್ವಾಭಿಮಾನದ ಬೆಲೆ ಕೇಳಾಕತ್ತೀವಿ. ಆ ಬೆಲೆಯನ್ನು ಸರ್ಕಾರ ಅಗದಿ ಕೂಡಲೇ ಅದನ್ನು ನಿರ್ಧಾರ ಮಾಡಬೇಕು. ಇಲ್ಲಾಂದ್ರೆ ಇದು ಉಗ್ರವಾದ ಸ್ವರೂಪವನ್ನು ತೋಡ್ತೈತಿ. ಇದೊಂದು ಹಸಿರು ಕ್ರಾಂತಿ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ಸರ್ಕಾರ ಎಚ್ಚೆತ್ಕೊಳ್ಬೇಕು, ಫ್ಯಾಕ್ಟ್ರಿ ಮಾಲಕರು ಎಚ್ಚೆತ್ಕೊಂಡು ರೈತರ ಸ್ಪಂದನೆ ಕೊಡಬೇಕು. ಇಲ್ಲ ನಿಮ್ದು ಇದೇ ಬೂಟಾಟಿಕೆ ನಡೆಸಿದ್ರೆ ನಾವು ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ ಬರೋ ದಿನ ಬಂದಾಗ. ಅದು ಎಚ್ಚರಿಕೆಯನ್ನು ನಾವು ನೇರವಾಗಿ ಕೊಡ್ತಾ ಇದ್ದೀವಿ. ರೈತರ ಸ್ಪಂದನೆ ಮಾಡಿ, ರೈತರು ಬೆಳೆದ್ರೆ ಮಾತ್ರ ನಿಮ್ಮ ಎಲ್ಲ ಕರ್ನಾಟಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ತಮ್ಮ ಹೆಸರು ಪ್ರಶಾಂತ್ ತೋಡ್ಕರ್. ಈ ಒಂದು ಎಲ್ಲ ರೈತರ ಅನ್ನದಾತರ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಂಘಟಕರು ಸ್ವಯಂ ಪ್ರೇರಿತವಾಗಿ ಈ ಸಂಪೂರ್ಣ ಬಂದ್ಗೆ ಪ್ರತಿಭಟನೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವುದರ ಜೊತೆಗೆ ನಾನು ಇವತ್ತು ನೇರವಾಗಿ ನಮ್ಮ ರೈತರ ಪರವಾಗಿ, ಅನ್ನದಾತರ ಪರವಾಗಿ, ಈ ಫ್ಯಾಕ್ಟ್ರಿ ಮಾಲಕರಿಗೆ ನೇರವಾಗಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನು ಕೇವಲ ಜಾಹೀರಾತುಗಳಿಗೆ ಮಾತ್ರ ಬಳಸಿಕೊಳ್ಳದೆ ರೈತರ ಬೆನ್ನೆಲುಬಾಗಿ ನಾವು ಇರ್ತೀವಿ ಅಂತಕ್ಕಂಥ ಬೆಂಬಲ ಬೆಲೆಯನ್ನು ನೀವು ಕೊಟ್ಟಿದ್ದೇ ಆದರೆ ನಾವು ರೈತರು ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂದು ನೀವೆಲ್ಲರೂ ಬದುಕಲತ್ತೀರಿ ಅನ್ನೋದು ನೀವು ಮರೆತಿಲ್ಲತ್ತೀರಿ. ಇವತ್ತು ರೈತನ ಹೊಲ ಬಿಟ್ಟಕಿರಿಂದ ಎಲ್ಲರೂ ರೋಡಿಗೆ ಬಂದು ಕೂತಾನಪ್ಪ ಅಂತಂದ್ರೆ ಇದು 1 ದಿವಸ 2 ದಿವಸದ ಹೋರಾಟ ಅಲ್ಲ. ನಮ್ಮ ಬೆಳೆಗಳಿಗೆಲ್ಲಾದರೂ ಸೂಕ್ತ ಬೆಂಬಲ ಬೆಲೆ ನೀವೇನಾದರೂ ಕಬ್ಬಿಗೆ ಬೆಲೆ ಕೊಡದೇ ಹೋದಲ್ಲಿ ಇದು ರಾಜ್ಯವ್ಯಾಪಿ ಉಗ್ರ ಹೋರಾಟ ಆಗ್ತೈತಿ. ಮುಂದೆ ನೀವೇನಲ್ಲಿ ಕೂತ ಐಷಾರಾಮಿ ಒಳಗೆ ಜೀವನ ಮಾಡತ್ತಿರಲಿಲ್ಲ, ಅವಾಗ ನಾವು ರೈತರು ಏನಾದರೂ ಅದನ್ನು ಬಿಟ್ಟು ಕೈ ತೊಳ್ಕೊಂಡು ನಾವು ಕೂತೀವಿ ಅಂದ್ರೆ ಅವಾಗ ನಿಮ್ಮ ಪರಿಸ್ಥಿತಿ ಏನಾಕೈತಿ ಅನ್ನೋದು ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರ ರೈತರ ಕೂಗಿಗೆ ಬೆಲೆ ಕೊಟ್ಟು ಶೀಘ್ರದಲ್ಲೇ ಬೆಂಬಲ ಬೆಲೆ ನಾವು ಘೋಷಣೆ ಮಾಡಬೇಕು. ಮಾಡದೇ ಹೋದಲ್ಲಿ ಎಲ್ಲ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ಹಸಿರು ಸೇನೆ ರೈತ ಸಂಘದವರು ಕೂಡಿ ಉಗ್ರ ಹೋರಾಟಕ್ಕೆ ನಾವು ಇಳಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ವಿಠಲ್ ಪೂಜಾರಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕದ ಅಧ್ಯಕ್ಷ. ಇವತ್ತು ನಾವು ಅಹೋರಾತ್ರಿ 12 ಗಂಟೆಕಿಲ್ಲಿ ಅಥಣಿ ಶಿವಯೋಗಿ ಸರ್ಕಲ್ನಲ್ಲಿ 100 ರೈತರು ಬರಬೇಕಪ್ಪ ಅಂದ್ರೆ ಏನು ಕಾರಣಪ್ಪ ಅಂದ್ರೆ ಈಗ 15 ದಿವಸ ಇಡೀ ಜಿಲ್ಲೆಯಂತ 2-3-4 ಜಿಲ್ಲೆ ಒಳಗೆ ಕಬ್ಬಿಣಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಂಡ ನಮ್ಮ ರೈತರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ ಆಗೈತಿ. ಅದಕ್ಕೋಸ್ಕರ ಅಲ್ಲಿ ಎಲ್ಲ ಕಡೆ ಜಿಲ್ಲೆ ಒಳಗೆ ಬಗೆಹರಿತೈತಿ ಅಂತೇಳಿ ನಾವು ಶಾಂತಿಯುತವಾಗಿ ಅಥಣಿ ತಾಲೂಕಿನೊಳಗೆ ರೈತರ ಅದನ್ನು ನೋಡ್ಕೊತ ಶಾಂತತೆಯಾಗಿ ಇದ್ದೀವಿ. ಈಗ 8-10 ದಿವಸ ಆದ್ರೂ ರೈತರ ಬಿಸಿಲಲ್ಲಿ, ನೆರಳಲ್ಲಿ, ಮಳೆಯಲ್ಲಿ ತೋಚ್ಕೊಂಡು ಕೂತ್ರು ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ನಮ್ಮ ನ್ಯಾಯ ಕೊಡಿಸುವಲ್ಲಿ ವಿಫಲ ಆಗೈತಿ. ಅದಕ್ಕೋಸ್ಕರ ಇವತ್ತು ಅಥಣಿ ತಾಲೂಕಿನಲ್ಲಿ
ನಮ್ಮ ರಾಜ್ಯ ಸಚಿವರು ಬರ್ತಾರ ಅಂತೇಳಿ ನಾವು ರೈತರ ಒಂದು ಮನವಿ ಕೊಡಬೇಕು. CM ಮುಡಿಸ್ರಿ, ನಮ್ಮ ರೈತರಿಗೆ ಒಂದು ಬೆಲೆ ನಿಗದಿ ಮಾಡಿ ಫ್ಯಾಕ್ಟ್ರಿಗಳನ್ನು ಚಾಲೂ ಮಾಡಿಸ್ರಿ ಅಂತೇಳಿ ಇವತ್ತೊಂದು ಮುಂಜಾನೆ ಬಂದಿದ್ದೀವಿ. ಈ ಗುಂಡೂರಾವ್ ಆರೋಗ್ಯ ಸಚಿವರು ಗುಂಡೂರಾವ್ ಸಾಹೇಬ್ರು ಇಲ್ಲಿ ಬರ್ತಾನೆ ಅಂತಿದ್ರು. ಎಲ್ಲ ಆದೇಶ ಆಗಿತ್ತು, ಇಂಟೆಲಿಜೆಂಟ್ಲಿ ಇತ್ತು, ಜಾಹೀರಾತು ಬಿಟ್ಟಿದ್ರು. ಆದ್ರೆ ಬರ್ತಾರೋ ಒಂದು ಮನವಿ ಕೊಟ್ಟು CM ಮುಡಿಸ್ರಿ ಅಂತ ನಾವು ರೈತರು ಬಂದಿದ್ವಿ, ಒಂದು 10-20 ಮಂದಿ. ಅದಕ್ಕೆ ಗುಂಡೂರಾವ್ ಸಾಹೇಬ್ರ ನಮ್ಮ ಹತನಿಗರಿಗೆ ರೈತರ ಮುತ್ತಿಗೆ ಹಾಕ್ತಾರೆ ಅಂತೇಳಿ ಬರೋದೇ ಕ್ಯಾನ್ಸಲ್ ಮಾಡಿರು. ಅದಕ್ಕೋಸ್ಕರ ನೋವಾಗಿ ಇವತ್ತು ನಾವು ಅಹೋರಾತ್ರಿ 12 ಗಂಟೆಗೆ ಧರಣಿ ಕೂತಿದ್ದೀವಿ. ಇದು ಎಲ್ಲಿಗೆ ಹೋಗಿ ಮುಟ್ತೈತೆ ಗೊತ್ತಿಲ್ಲ. ಇಡೀ ರಾಜ್ಯಾದ್ಯಂತ ಇದು ಬರೇ ಹತನಿಯಲ್ಲಿ ಒಂದು 100 ಜನ ರೈತರು ಕೂತಾರಂದ್ರೆ ಇನ್ನು ಇಡೀ ರಾಜ್ಯಾದ್ಯಂತ ಎಲ್ಲಿ ಬೆಂಕಿ ಹತ್ತೈತೆ ಗೊತ್ತಿಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ಜಿಲ್ಲಾ ಆಡಳಿತದವರೇ ಎಚ್ಚೆತ್ತುಕೊಂಡ ತಕ್ಷಣ ರೈತರಿಗೆ ನ್ಯಾಯಯುತವಾದ ಒಂದು ಬೆಲೆ ಏನು ಬೇಡಿಕೆ ಇಟ್ಟಾರಲ್ಲ ಆ ನ್ಯಾಯ ಕೊಡಿಸಿ ಫ್ಯಾಕ್ಟ್ರಿಗಳನ್ನು ಚಾಲೂ ಮಾಡಿಸ್ಬೇಕು. ಮಾಡದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಕತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369